ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 93ನೇ ಭಾಗ. 92ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ ಆಚಾರ್ಯರು ಸಾಯಂಕಾಲ ತಮ್ಮ ಧ್ಯಾನ ಆಹ್ನಿಕದಲ್ಲಿ ತೊಡಗಿದ್ದಾಗ ಅವರ ಶಿಷ್ಯರು ಕೂಡ ಸಾಯಂಕಾಲದ ಆಹ್ನಿಕದಲ್ಲಿ ತೊಡಗಿದ್ರು. ಮತ್ತೆ ಅಗ್ನಿಹೋತ್ರವನ್ನ ಮಾಡಿದರು. ಇದರದೆಲ್ಲ ವರ್ಣನೆ ಅಲ್ಲಿ ಬಂದಿತ್ತು. ಮುಂದೆ ಚಂದ್ರೋದಯ ಆಗಿದ್ರ ವರ್ಣನೆಯನ್ನ ಈ 51ನೇ ಶ್ಲೋಕದಲ್ಲಿ ಮಾಡ್ತಾರೆ. ವಿಧುರೋಯಂ ಅಕಲಂಕ ಸ್ಯಾದ್ ಯದಿ ಸ್ಯಾದ್ ಅವಶ್ಯಂ ನನು ನಿಜ ಸಹಜಾಯಾಹ ಸುಂದರಾಸ್ಯಂತು ಕಲ್ಪಃ ಇತಿ ಸುರಲಲನಾಭಿಃ ಲಾಲಿತಃ ಖೇಚರೀಭಿಃ ಸಮಧಿಕ ಮಧುರಿಮ್ನ ಪೂರ್ಣಚಂದ್ರ ತದೋದೈತ್. ದೇವತಾ ಸ್ತ್ರೀಯರು ಆಕಾಶದಲ್ಲಿ ನಿಂತ್ಕೊಂಡು ಹೀಗೆ ಆ ಚಂದ್ರನ ಬಗ್ಗೆ ಮಾತಾಡ್ತಿದ್ರಂತೆ. ಈ ಚಂದ್ರನಿಗೆ ಕಲಂಕ ಒಂದಿದೆ. ಕಲಂಕ ಒಂದು ಇಲ್ಲದೆ ಹೋದ್ರೆ ಈತನ ಸಹೋದರಿ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳ ಮುಖದ ಹೋಲಿಕೆ ಇವನಿಗೂ ಕೂಡ ಇನ್ನೂ ಬರ್ತಿತ್ತು ಹೆಚ್ಚು. ಚಂದ್ರ ಮತ್ತು ಲಕ್ಷ್ಮೀದೇವಿ ಇಬ್ಬರು ಕೂಡ ಸಮುದ್ರದಲ್ಲಿ ಹುಟ್ಟಿದವರು. ಆದ್ರಿಂದ ಚಂದ್ರನ ಸಹೋದರಿ ಲಕ್ಷ್ಮೀದೇವಿ ಅಂತ ವರ್ಣನೆ ಮಾಡ್ತಾರೆ. ಅವಳ ಮುಖದಲ್ಲಿ ಯಾವುದೇ ಕಳಂಕ ಇಲ್ಲ, ಇವನು ಮಾತ್ರ ಕಳಂಕಿತನಾದವನು. ಆದ್ದರಿಂದ ಸ್ವಲ್ಪ ವ್ಯತ್ಯಾಸ ಇದೆ. ಕಳಂಕ ಇಲ್ಲದೆ ಹೋದ್ರೆ ಆಕೆಯ ಮುಖಕ್ಕೆ ಇವನ ಮುಖವನ್ನು ಹೋಲಿಸಬಹುದಿತ್ತು ಅಂತ ಹೀಗೆ ಆಕಾಶದಲ್ಲಿ ಸಂಚರಿಸುವ ದೇವಸ್ತ್ರೀಯರು ಆ ಚಂದ್ರನ ಕುರಿತು ಮಾತಾಡ್ತಿದ್ರು. ಹೀಗೆ ಆ ದೇವಸ್ತ್ರೀಯರು ಅವನನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಪೂರ್ಣಚಂದ್ರ ಉದಯಿಸಿದ. ಆ ಪೂರ್ಣಚಂದ್ರ ಉದಯಿಸಿದಾಗ ಏನೇನಾಯಿತು? ಕೆಲವಕ್ಕೆ ಕಷ್ಟ ಆಯಿತು, ಇನ್ನು ಕೆಲವರಿಗೆ ಬಹಳ ಸಂತೋಷದ ಅನುಕೂಲಕರವಾದಂತಹ ವಾತಾವರಣ ಬಂತು. ಪದ್ಮಗಳು ಮತ್ತೆ ಚಕ್ರವಾಕ ಪಕ್ಷಿಗಳು ಇವೆಲ್ಲ ಸೂರ್ಯ ಇದ್ದಾಗ ಸಂತೋಷದಿಂದ ಇರ್ತವೆ, ಪದ್ಮಗಳು ಅರಳಿರ್ತವೆ. ಮತ್ತೆ ಚಕ್ರವಾಕ ಪಕ್ಷಿಗಳು ಕೂಡ ಓಡಾಡ್ತಾ ಇರ್ತವೆ. ರಾತ್ರಿ ಹೊತ್ತು ಬಂದ್ರೆ, ಸೂರ್ಯ ಅಸ್ತಂಗತನಾಗುವ ಸಂದರ್ಭ ಬಂದ್ರೆ ಪದ್ಮಗಳು ಮುದುಡಿ ಬಿಡ್ತವೆ, ಮತ್ತೆ ಚಕ್ರವಾಕ ಪಕ್ಷಿಗಳಿಗೆ ಕಣ್ಣು ಕಾಣದಂತೆ ಆಗಿಬಿಡ್ತದೆ. ಆದ್ರಿಂದ ಅವೆಲ್ಲ ದುಃಖಪಟ್ಟವು. ಆದ್ರೆ ಸೂರ್ಯೋದಯ ಆದಾಗ ಇನ್ನು ಕೆಲವು ಪಕ್ಷಿಗಳಿಗೆ ಮತ್ತಿನ್ನು ಕೆಲವು ಜೀವಿಗಳಿಗೆ ದುಃಖ ಆಗಿತ್ತು. ಚಂದ್ರ ಇದ್ದಾಗ ಅವಕ್ಕೆ ಸುಖ, ಸೂರ್ಯ ಇದ್ದಾಗ ದುಃಖ. ಮೃದು ಕುಮುದ ಚಕೋರೈಹಿ, ಕುಮುದ ಪುಷ್ಪಗಳು ಕೋಳೆ ಹೂಗಳು ಅಂತ ಅವು ಚಂದ್ರ ಇದ್ದಾಗಲೇ ಅರಳುವಂಥವು. ಹಾಗೆ ಚಕೋರ ಅಂತ ಪಕ್ಷಿಗಳು, ಆ ಪಕ್ಷಿಗಳು ಕೂಡ ಚಂದ್ರ ಇದ್ದಾಗ ಸಂತೋಷ ಪಡ್ತವೆ. ಚಂದ್ರ ಇಷ್ಟೋ ತನಕ ಇರಲಿಲ್ಲ, ಆದ್ದರಿಂದ ಅವುಗಳಿಗೆ ಸ್ವಲ್ಪ ದುಃಖ ಆಗಿತ್ತು. ಆ ವಿರಹದ ಒಂದು ತಾಪ ಬಂದ್ಬಿಟ್ಟಿತ್ತು ಅವುಗಳಿಗೆ. ಈಗ ಚಂದ್ರ ಉದಯಿಸಿದಾಗ ಆ ಕುಮುದ ಪುಷ್ಪಗಳು ಹಾಗೆ ಚಕೋರ ಪಕ್ಷಿಗಳು ಆ ಚಂದ್ರನ ಕಿರಣಗಳ ಒಂದು ಸಂಪರ್ಕವನ್ನು ಪಡೆದು ಸಂತೋಷಪಟ್ಟವು. ಇದರೆಲ್ಲದರ ಹಿಂದೆ ಒಂದು ತತ್ವ ಇದೆ ಅಂತಾರೆ ಕವಿಗಳು. ಕಮಪಿ ಸಕಲ ಹೃದಯಂ ಕಲ್ಪಯೇನ್ ನೈವ ದೈವಂ. ಇದು ಜಗತ್ತಿನ ವ್ಯವಸ್ಥೆಯೇ ಹೀಗೆ. ಯಾವುದೇ ನೈಸರ್ಗಿಕ ವಿದ್ಯಮಾನ ಅದೆಲ್ಲವೂ ಆ ವಿದ್ಯಮಾನ ಎಲ್ಲರಿಗೂ ಅನುಕೂಲಕರವಾಗುವಂಥದ್ದು, ಎಲ್ಲರಿಗೂ ಸಂತೋಷ ಕೊಡುವಂಥದ್ದು ಇರೋದಿಲ್ಲ. ಒಂದೇನೇ ಜಗತ್ತಿನಲ್ಲಿ ನಡೆದರೆ ಸೂರ್ಯಾಸ್ತ, ಸೂರ್ಯ ಮತ್ತೆ ಸೂರ್ಯೋದಯ ಅಂತ ಅನ್ನೋದು ಅತ್ಯಂತ ಸಹಜವಾದಂತಹ ನೈಸರ್ಗಿಕ ವಿದ್ಯಮಾನ. ಅದರಿಂದ ಕೆಲವರಿಗೆ ಸಂತೋಷ ಆಯಿತು, ಕೆಲವರಿಗೆ ದುಃಖ ಆಯಿತು. ಹಾಗೆ ಮತ್ತಾವುದೇ ಇರಲಿ, ಒಂದು ಮರಣ ಇರಲಿ, ಒಂದು ಜನನ ಇರಲಿ, ಮತ್ತೊಂದು ಯಾವುದೇ ಘಟನೆ, ಒಂದು ನೈಸರ್ಗಿಕ ಪ್ರಕೋಪಗಳು, ಇಂಥವು ಯಾವುದೇ ಇರಲಿ, ಇವು ಯಾವ ವಿದ್ಯಮಾನಗಳು ನಿಸರ್ಗದಲ್ಲಿ ನಡೆದರೂ ಅದರಿಂದ ಕೆಲವರಿಗೆ ಸಂತೋಷ ಆಗ್ತದೆ, ಕೆಲವರಿಗೆ ದುಃಖ ಆಗ್ತದೆ. ಈ ಒಂದು ತತ್ವವನ್ನು ಮನುಷ್ಯ ತಿಳ್ಕೊಳ್ಬೇಕು. ನೈಸರ್ಗಿಕ ವಿದ್ಯಮಾನ ಆದ್ದರಿಂದ ಅದನ್ನು ಸಹಜವಾಗಿ ನಾವು ಸ್ವೀಕಾರ ಮಾಡಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ನಾವು ಇದು ನಮಗೆ ಅನನುಕೂಲಕರವಾಗಿದೆ ಅಂತ ಆಲೋಚನೆ ಮಾಡ್ತಾ ಹೋದರೆ ಜೀವನದಲ್ಲಿ ನಮಗೆ ನಿರ್ಲಿಪ್ತರಾಗಿದ್ದು ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಈ ನೈಸರ್ಗಿಕ ವಿದ್ಯಮಾನಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನು ಕಲಿಬೇಕು. ಅದು ಈ ಎರಡು ಸಂಗತಿಗಳು ನಮಗೆ ಕಲಿಸುವಂತ ಪಾಠ. ಮುಂದೇನಾಯಿತು? ಮುಂದಿನ 3 ಶ್ಲೋಕಗಳಿಂದ ಈ ಸರ್ಗ ಮುಗಿಯುವ ತನಕ ಈ ಚಂದ್ರನನ್ನ ಮತ್ತು ಆಚಾರ್ಯನನ್ನ ಇಬ್ಬರನ್ನು ಕೂಡ ವರ್ಣನೆ ಮಾಡ್ತಾರೆ. ಚಂದ್ರ ಏನ್ ಮಾಡಿದ, ಆಚಾರ್ಯರು ಏನ್ ಮಾಡಿದರು ಅಂತ. ಚಂದ್ರ ಆಕಾಶವನ್ನು ಬೆಳಗಿಸಿದ, ಆಚಾರ್ಯರು ಕೂಡ ಒಂದು ತತ್ವವನ್ನು ಬೆಳಗಿಸಿದರು. ಆಚಾರ್ಯರು ಬೆಳಗಿಸಿದ ತತ್ವ ಅಂತಂದ್ರೆ ಪರಮಾತ್ಮ.
ಅವನನ್ನು ಬೆಳಗಿಸಿದರು. ಆ ಆಕಾಶ ಮತ್ತು ಪರಮಾತ್ಮ ಅವರಿಬ್ಬರಿಗೂ ಹೋಲಿಕೆಗಳನ್ನ ಈ 3 ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾರೆ ಕೆಲವು ವಿಶೇಷಣಗಳಿಂದ. ಆಕಾಶವು ನೀಲವರ್ಣದ್ದು, ಈ ಇಂದ್ರ ನೀಲಮಣಿ ಇರ್ತದಲ್ಲ ಆ ಥರದ ನೀಲವರ್ಣದ್ದು. ಪರಮಾತ್ಮನು ಕೂಡ ನೀಲವರ್ಣದಿಂದ ಕೂಡಿದವನು. ಮಲ್ಲಿಗೆಯ ಮೊಗ್ಗಿನಂಥ ಹಲ್ಲುಗಳುಳ್ಳವನು ಪರಮಾತ್ಮ. ಈ ಆಕಾಶದಲ್ಲಿ ದ್ವಿಜ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ದ್ವಿಜ ಶಬ್ದದಿಂದ ಪರಮಾತ್ಮನಿಗಾದರೆ ಹಲ್ಲುಗಳು, ಆಕಾಶದಲ್ಲಿ ದ್ವಿಜ ಅಂತಂದ್ರೆ ನಕ್ಷತ್ರಗಳು. ಹೀಗೆ ನಕ್ಷತ್ರಗಳು ಆಕಾಶದಲ್ಲಿ ಶೋಭಿಸ್ತಾ ಇದ್ದವು. ಮತ್ತೆ ಆಕಾಶ ವನಮಾಲೆಯಿಂದ ಶೋಭಿತವಾಗಿದೆ. ಪರಮಾತ್ಮನು ಕೂಡ ವನಮಾಲೆಯಿಂದ ಶೋಭಿತ. ವನಮಾಲ ಅಂತಂದ್ರೆ ಒಂದು ಕಂಠದಿಂದ ಅವನ ಮೊಣಕಾಲ ತನಕ ಇರುವಂತಹ ಒಂದು ದೀರ್ಘವಾದ ಹಾರ, ಅದಕ್ಕೆ ವನಮಾಲ ಅಂತ ಕರೀತಾರೆ. ಅದು ಕಾಡುಗಳಲ್ಲಿ ಬೆಳೆದಂತಹ ನಾನಾ ರೀತಿಯಾದ ಹೂಗಳಿಂದ ತಯಾರಾದಂತಹ ಒಂದು ಹಾರ. ಅದನ್ನು ಪರಮಾತ್ಮ ಹಾಕ್ಕೊಂಡಿರ್ತಾನೆ. ಅದರ ಸುಗಂಧ ಎಲ್ಲ ಕಡೆ ಹರಡಿರ್ತದೆ. ಅದರಂತೆ ಈ ಆಕಾಶವೂ ಕೂಡ ಎಲ್ಲ ಕಡೆ ಸುಗಂಧಿತ ಆಗಿದೆ. ಆಕಾಶದ ಎಲ್ಲ ದಿಕ್ಕುಗಳು ಸುಗಂಧಿತ ಆಗಿವೆ. ಯಾಕೆಂತಂದ್ರೆ ಬೇರೆ ಬೇರೆ ಕಾಡುಗಳಲ್ಲಿ, ಪರ್ವತಗಳಲ್ಲಿ ಬೇರೆ ಬೇರೆ ರೀತಿಯಾದ ಹೂಗಳು ಅರಳಿ ನಿಂತಿವೆ. ಇಲ್ಲಿ ವನಮಾಲ ಅಂತಂದ್ರೆ ಕಾಡುಗಳ ಸಮೂಹ ಅಂತ ಅರ್ಥ, ನಾನಾ ರೀತಿಯ ಕಾಡುಗಳು. ಪರಮಾತ್ಮನಿಗೆ ವನಮಾಲ ಅಂದ್ರೆ ಹೂವಿನ ಹಾರ, ಆಕಾಶಕ್ಕೆ ಸಂಬಂಧಪಟ್ಟಂತೆ ವನಮಾಲ ಅಂದ್ರೆ ಕಾಡಿನ ಸಮೂಹ, ನಾನಾ ರೀತಿಯಾದ ಕಾಡುಗಳು. ಈ ಪರಮಾತ್ಮ ಕೃಷ್ಣಾವತಾರದಲ್ಲಿ ಏನು ಕಾರ್ಯಗಳನ್ನು ಮಾಡಿದ ಅದನ್ನ ಈಗ ಕೆಲವು ಶಬ್ದಗಳಿಂದ ಹೇಳ್ತಾರೆ. ಅವೇ ವಿಶೇಷಣಗಳು ಆಕಾಶಕ್ಕೂ ಅನ್ವಯ ಆಗ್ತವೆ. ಮೃದುಗಾಮಿ ವಿಮಾನ ಸಂಪದೋ ರಮಯತ್ ಸುಸ್ಮಿತ ಗೋಪ ಸುಂದರೀಹಿ ಪರಿತಾಪಂ ವಿಹೀನ ಮುಜ್ವಲಂ ಸತತಂ ಸೂಕ್ಷ್ಮ ತರಾಂಬರಂ ವರಂ. ಪರಮಾತ್ಮ ಅತ್ಯಂತ ಸೂಕ್ಷ್ಮವಾದಂಥ ಬಹಳ ನವಿರಾದಂಥ ಬಟ್ಟೆಯನ್ನು, ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ. ಆಕಾಶವು ಕೂಡ ತಾನೇ ಸ್ವಯಂ ಅಂಬರ, ಅಂಬರ ಅಂತಾನೆ ಹೆಸರು ಆಕಾಶಕ್ಕೆ. ಕೃಷ್ಣಾವತಾರದಲ್ಲಿ ಪರಮಾತ್ಮ ಈ ಗೋಪಸ್ತ್ರೀಯರನ್ನ ಸಂತೋಷಪಡಿಸಿದ ಬೆಳದಿಂಗಳ ರಾತ್ರಿಗಳಲ್ಲಿ. ಮೃದುಗಾಮಿ ವಿಮಾನ ಸಂಪದೋ, ಅವರು ತಮ್ಮ ಗಂಡ ಮನೆ ಮಕ್ಕಳು ಎಲ್ಲವನ್ನು ತೊರೆದು, ಮಾನವನ್ನು ತೊರೆದು ಇವನ ಕಡೆ ಬಂದಿದ್ರು. ವಿಮಾನ ಅಂದ್ರೆ ಮಾನವನ್ನು ಬಿಟ್ಟು ಇವನ ಪರಮಾತ್ಮ ಕಡೆ ಬಂದಿದ್ರು. ಆತ ಅವರನ್ನು ಸಂತೋಷಪಡಿಸಿದ. ಈ ಚಂದ್ರ ಏನ್ ಮಾಡ್ತಾನಂತಂದ್ರೆ ವಿಮಾನ ಸಂಪದ, ಮೃದುಗಾಮಿ ವಿಮಾನ ಸಂಪದ. ವಿಮಾನ ಅಂತಂದ್ರೆ ಆಕಾಶದಲ್ಲಿ ಹಾರಾಡುವಂತಹ ದೇವತೆಗಳ ವಿಮಾನಗಳು. ಆ ವಿಮಾನದಲ್ಲಿ ಕೂತ್ಕೊಂಡು ದೇವಸುಂದರಿಯರು ಅಲ್ಲಿ ಸಂಚಾರ ಮಾಡ್ತಿರ್ತಾರೆ. ಆ ದೇವತಾ ಸ್ತ್ರೀಯರಿಗೆ ಚಂದ್ರ ತನ್ನ ಕಿರಣಗಳ ಮೂಲಕ ಸಂತೋಷ ಕೊಡ್ತಾನೆ. ಹೀಗೆ ಪರಮಾತ್ಮ ಮತ್ತು ಅದು ಆಕಾಶ, ಪರಮಾತ್ಮ ಮತ್ತು ಆಕಾಶ ಇವೆರಡಕ್ಕೂ ಕೂಡ ಹೋಲಿಕೆ ಆಗುವಂಥ ಎರಡು ವಿಶೇಷಣಗಳು. ನಾನು ಹೇಳುವಾಗ ಸ್ವಲ್ಪ ಇಲ್ಲ ಅಸ್ತವ್ಯಸ್ತ ಮಾಡಿ ಹೇಳಿದ ನಾನು. ಒಂದು ಕಡೆ ಪರಮಾತ್ಮ, ಒಂದು ಕಡೆ ಆಕಾಶ, ಅವೆರಡಕ್ಕೂ ಹೋಲಿಕೆ ಆಗುವಂಥ ಕೆಲವು ವಿಶೇಷಣಗಳು. ಪರಮಾತ್ಮ ಮತ್ತು ಆಕಾಶಕ್ಕೆ ಹೋಲಿಕೆ ಆಗುವಂಥ ವಿಶೇಷಣಗಳು. ಪರಮಾತ್ಮನನ್ನ ತೋರಿಸಿದವರು, ಪ್ರಕಾಶಪಡಿಸಿದವರು, ಬೆಳಗಿಸಿದವರು ಆಚಾರ್ಯರು. ಆಕಾಶವನ್ನು ಬೆಳಗಿಸಿದವನು ಚಂದ್ರ. ಗೋಭಿಸ್ತಮಾಂಶಪನೇನ್ ಗತಿದಂ ಪ್ರಜಾನಾಂ ಅರ್ಥಾಂತರಂ ಸ ಭಗವಾನ್ ಪ್ರಕಟೀಚಕಾರ ಆನಂದ ಚಿದ್ಗುಣಗಣಂ ಪರಿಪೂರ್ಣ ಸಂವಿತ್ ಚಂದ್ರಸ್ತು ಶಬ್ದಗುಣಮಿತ್ಯಯಮೇವ ಭೇದ. ಇಬ್ರು ಒಂದೇ ತರದ ಕೆಲಸಗಳನ್ನು ಮಾಡ್ತಾ ಇದ್ರು. ಆದರೆ ಚಂದ್ರ ಬೆಳಗಿಸಿದ್ದು ಆಕಾಶವನ್ನ, ಆಚಾರ್ಯರು ಬೆಳಗಿಸಿದ್ದು ಪರಮಾತ್ಮನನ್ನ. ಗೋ ಅಂದ್ರೆ ಕಿರಣಗಳು, ಮತ್ತು ಚಂದ್ರನಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ ಗೋ ಅಂದ್ರೆ ಕಿರಣ. ಆಚಾರ್ಯರಿಗೆ ಸಂಬಂಧಪಟ್ಟಂತೆ ಗೋ ಅಂತಂದ್ರೆ ಅವರ ಮಾತಿನ ವೈಖರಿ. ಅದರ ಮೂಲಕ ಅವರು ಜನರ ಅಜ್ಞಾನವನ್ನು ಕಳೆದರು. ಚಂದ್ರ ಎಲ್ಲ ಕಡೆಯ ಕತ್ತಲನ್ನು ಕಳೆದ. ಪ್ರಜೆಗಳಿಗೆ ಚಂದ್ರ ದಾರಿ ತೋರಿಸ್ತಾನೆ ರಾತ್ರಿ ಹೊತ್ತಿನಲ್ಲಿ. ಚಂದ್ರನ ಬೆಳದಿಂಗಳಿದ್ದಲೇ ಜನ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ ಸಾಧ್ಯ. ಆಚಾರ್ಯರು ಎಲ್ಲ ಜನರಿಗೂ ಕೂಡ, ಮುಮುಕ್ಷುಗಳಾದವರೆಲ್ಲರಿಗೂ ಕೂಡ ಒಂದು ಮಾರ್ಗವನ್ನು ತೋರಿದವರು. ಹೀಗೆ ಆಚಾರ್ಯರು ಅರ್ಥಾಂತರಂ ಅಂದ್ರೆ ಭಗವಂತ ಅನ್ನುವ ಅರ್ಥವನ್ನು ಪ್ರಕಟಿಸಿದರು. ಜನರಿಗೆ ಅದರ ಬಗ್ಗೆ ವಿಶದವಾಗಿ ತಿಳಿಯಪಡಿಸಿದರು. ಆನಂದ ಚಿದ್ಗುಣಗಣಂ, ಆನಂದ ಮೊದಲಾದ ಗುಣಗಳು ಮತ್ತೆ ಜ್ಞಾನ ಮೊದಲಾದ ಗುಣಗಳು, ಈ ಗುಣಗಳಿಂದ ಕೂಡಿದಂಥ ಪರಮಾತ್ಮನನ್ನು ಅವರು ಪ್ರಕಟಪಡಿಸಿದರು. ಚಂದ್ರ ಏನ್ ಮಾಡಿದ? ಶಬ್ದಗುಣಂ, ಶಬ್ದವೇ ಗುಣವಾಗಿ ಉಳ್ಳಂತಹ ಆಕಾಶವನ್ನು ಅವನು ಪ್ರಕಾಶಪಡಿಸಿದ. ತನ್ನ ಬೆಳದಿಂಗಳನ್ನು ಅಲ್ಲಿ ಚೆಲ್ಲಿ ಆಕಾಶವನ್ನು ಬೆಳಗಿದ.
ಇತ್ಯಯಮೇವ ಭೇದ. ಇದೊಂದು ಅವರಿಗೆ ವ್ಯತ್ಯಾಸ, ಆಚಾರ್ಯರಿಗೂ ಮತ್ತು ಚಂದ್ರನಿಗೂ. ಅಲ್ಲಿ ಇರುವ ವಿಶೇಷಣಗಳು ಎಲ್ಲವೂ ಕೂಡ ಇಬ್ಬರಿಗೂ ಅನ್ವಯ ಆಗುವಂಥವು. ಹಾಗೆ ಇನ್ನು ಕೆಲವು ವಿಶೇಷಣಗಳು ಪರಮಾತ್ಮನಿಗೆ ಮತ್ತು ಆಕಾಶಕ್ಕೆ ಅನ್ವಯವಾಗುವಂಥವು. ಆದರೆ ಇದನ್ನೆಲ್ಲ ಶ್ಲೇಷ ಅಂತ ಕರೀತಾರೆ. ಶ್ಲೇಷ ಅಂದರೆ ಶಬ್ದ ಒಂದು, ಅರ್ಥ ಬೇರೆ ಬೇರೆ, ಅದರಿಂದ ಶ್ಲೇಷ ಅಂತ ಕರೀತಾರೆ. ಇತಿ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಮಧ್ವವಿಜಯೇ ಮಹಾಕಾವ್ಯೆ ಆನಂದಾಂಕಿತೆ 14 ಸರ್ಗ.